ಅದೇ ಒಂದು ಪ್ಯಾಷನಲ್ಲಿ ಕಂಟಿನ್ಯೂ ಮಾಡೋಣ ಅಂತ ನಾನು ಲಾ ಓದ್ತಾ ಇದ್ದೆ. ಬಟ್ ಅದೇ ಟೈಮಲ್ಲಿ ನಾನು ವೀಸಾ ಅಪ್ಲೈ ಮತ್ತು ಸ್ಕೂಲ್ಗೆ ಅಪ್ಲೈ ಮಾಡ್ತಿದ್ದೆ. ಸೊ ಸಿಕ್ಕಿದ ಚಾನ್ಸ್ ಸಿಕ್ತು. ಸೊ ಡಿಸ್ಕಂಟಿನ್ಯೂ ಮಾಡಿ ಟೊರೊಂಟೋಗೆ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಬಂದಿದ್ದೀನಿ. ಸರ್ 18 months ಕೋರ್ಸು, ಆ್ಯಕ್ಟಿಂಗ್ ಫಾರ್ ಟೆಲಿವಿಷನ್, ಥಿಯೇಟರ್ ಆ್ಯಂಡ್ ಮೂವೀಸ್, ಮತ್ತು 6 months ಇಂಟರ್ನ್ಶಿಪ್ ಇರುತ್ತೆ. ಸೊ ಅದಾಗಿ ರಿಯಲ್ ಕೆನಡಿಯನ್ ಮೂವೀಸ್ ಅಲ್ಲಿ ನಮಗೆ ಬೇರೆ ಬೇರೆ ಆಪರ್ಚುನಿಟೀಸ್ ಕೊಡ್ತಾರೆ. ಬ್ಯಾಕ್ಗ್ರೌಂಡ್ ಆಗಿರಲಿ, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ವರ್ಕ್ ಮಾಡಲಿಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ಟೊರೊಂಟೊ ಫಿಲ್ಮ್ ಸ್ಕೂಲ್ ಸರ್ ತುಂಬ ಹೆಲ್ಪ್ ಆಗುತ್ತೆ ಸರ್. ಅಂದರೆ ನನಗೆ ಇಲ್ಲಿ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇತ್ತು, ಫಿಲ್ಮ್ ಆ್ಯಕ್ಟಿಂಗ್ ಫಾರ್ ಫಿಲ್ಮ್ಸ್ ಆ್ಯಂಡ್ ಟೆಲಿವಿಷನ್ಸ್ ನಾನು ಅಷ್ಟು ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಸೊ ನಾವು ಅಲ್ಲಿ ಕಲಿತ ಮೇಲೆ ಇಟ್ಸ್ ಲೈಕ್ ನಮಗೆ ರೆಗ್ಯುಲರ್ ಕಾಲೇಜ್ ಥರ ಒಂದೊಂದು ಚಾಪ್ಟರ್ಗಳನ್ನು ಕವರ್. ಮೂಮೆಂಟ್ ಅಂತಲೇ ಒಂದು ಸಬ್ಜೆಕ್ಟ್ ಇರುತ್ತೆ, ವಾಯ್ಸ್ ಅಂತಲೇ ಒಂದು ಸಬ್ಜೆಕ್ಟ್ ಇರುತ್ತೆ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಂತಲೇ ಒಂದು ಸಬ್ಜೆಕ್ಟು. ಸೊ ಆಮೇಲೆ ಆ್ಯಕ್ಟಿಂಗ್ 1, ಆ್ಯಕ್ಟಿಂಗ್ 2 ಅಂತ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಇರುತ್ತೆ. ಸೊ ತುಂಬ ಡೀಪಾಗಿ ಹೇಳ್ಕೊಡ್ತಾರೆ. ಸೊ ತುಂಬ ಹೆಲ್ಪ್ ಆಯ್ತು ಸರ್. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. For more updates, click on the bell icon. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.